ಪ್ರದೋಷ್ಗೆ ಪ್ರಜ್ಞೆ ಬಂದಿರಲಿಲ್ಲವಾದರೂ ಅವನ ಜ್ವರ ನಿಯಂತ್ರಣಕ್ಕೆ ಬಂದಿತ್ತು. ಹುಡುಗ ಬೆವರಲಾರಂಭಿಸಿದ್ದ. ಆದರೆ ರಘುರಾಮಯ್ಯಗಾರು ವಾರ್ಡಿನಲ್ಲಿ ಅವರ್ಯಾರು ಬಂದು ಕುಳಿತಿರೋದು? ಅವರು ಯಾರೊಂದಿಗೂ ಮಾತನಾಡುತ್ತಿಲ್ಲ, ಕುಳಿತ ಭಂಗಿಯನ್ನೂ ಬದಲಿಸುತ್ತಿಲ್ಲ. ನಮ್ಮ ನರ್ಸ್ಗಳ ಪೈಕಿ ಹೆಂಗಸರು ಯಾರಾದರೂ ಹೋದರೆ ಮಗುವಿನ ಹತ್ತಿರಕ್ಕೂ ಬಿಟ್ಟುಕೊಳ್ಳುತ್ತಿಲ್ಲ. ಗಂಡಸರ ಬಗ್ಗೆ ಅವರಿಗೆ ತಕರಾರಿಲ್ಲ. ಸ್ಟ್ರೇಂಜ್ ಮ್ಯಾನ್ ಅಂದಿದ್ದರು ಡಾಕ್ಟರ್. ಆಸ್ಪತ್ರೆಯ ನಿಯಮಗಳ ಪ್ರಕಾರ ಅಂಥವರು ಯಾರನ್ನೂ ಹಾಗೆ ವಾರ್ಡಿನೊಳಕ್ಕೆ ಬಿಟ್ಟುಕೊಳ್ಳುವ ಹಾಗಿರಲಿಲ್ಲ. ಆದರೆ ರಘುರಾಮಯ್ಯನವರಿಗೆ ಅಲ್ಲಿದ್ದ ವರ್ಚಸ್ಸೇ ಬೇರೆ. ಮೊದಲಿಗೆ ಕವಿತಾ ಹೋಗಿ ವಾರ್ಡ್ನ ಬಾಗಿಲಲ್ಲಿ ನಿಂತಳು. ಅಲ್ಲಿಂದಲೇ ಪ್ರದೋಷ್ ನಿಚ್ಚಳವಾಗಿ ಕಾಣುತ್ತಿದ್ದ. ಅವನಿಗಿಂತ ನಿಚ್ಚಳವಾಗಿ ಕಾಣುತ್ತಿದ್ದುದು ರಂಗೋಲಿ. ಮಂಚದ ಪಕ್ಕದಲ್ಲಿ ವಾರ್ಡಿನ ನುಣುಪಾದ ನೆಲದ ಮೇಲೆ ಚಿಕ್ಕದೊಂದು ಗಿಡದ ನೆರಳಿನಷ್ಟಗಲದ ರಂಗೋಲಿ ಬಿಡಿಸಲಾಗಿತ್ತು. ಬೇಗ ನೋಡಿದರೆ ಅದು ಬೆಟ್ಟವೆತ್ತಿಕೊಂಡು ಎದ್ದು ನಿಂತ ಆಂಜನೇಯನ ಚಿತ್ರದಂತೆ ಕಾಣುತ್ತಿತ್ತು. ಸೂಕ್ಷ್ಮವಾಗಿ ಗಮನಿಸಿದರೆ ಯಾರೋ ಶ್ರದ್ಧೆಯಿಂದ ಬೇರೆ ಬೇರೆ ಬಣ್ಣಗಳ ಪುಡಿಯನ್ನು ಉದುರಿಸಿ ಸೃಷ್ಟಿಸಿದ ರಂಗೋಲಿ ಅದು ಎಂಬುದು ಗೊತ್ತಾಗುತ್ತಿತ್ತು. ಅಲ್ಲಲ್ಲಿ ಕುಂಕುಮ ಮತ್ತು ಅರಿಶಿನ ತುಂಬಿದ್ದರು. ಆ ರಂಗೋಲಿಯ ಮುಂದೆ ಅದೇ ಕೌಪೀನದಾರಿಯ ಪದ್ಮಾಸನ. ನಿಜಕ್ಕೂ ದೇವರಿದ್ದಾನ? ಪ್ರಶ್ನೆಯೊಂದು ಕವಿತಾಳ ಮಸ್ತಿಷ್ಕದಲ್ಲಿ ಹಾದು ಹೋಯಿತು. ತುಸು ಹೊತ್ತಿನ ನಂತರ ಹರಿಬಾಬು ಮತ್ತು ರಘುರಾಮಯ್ಯ ಬಂದು ಅವಳ ಪಕ್ಕದಲ್ಲಿ ನಿಂತರು. ವಾರ್ಡಿನೊಳಕ್ಕೆ ಹೋಗುವ ಧೈರ್ಯ ಯಾರಿಗೂ ಆಗಲಿಲ್ಲ. ಅಕಸ್ಮಾತ್ ಪ್ರಯತ್ನಿಸಿದ್ದರೂ ಕವಿತಾಗೆ ಒಳಕ್ಕೆ ಹೋಗುವುದು ಸಾಧ್ಯವಾಗುತ್ತಿರಲಿಲ್ಲ. ಅವತ್ತು ಸಾಯಂಕಾಲದ ತನಕ ಅವರು 3 ಜನ ಆಸ್ಪತ್ರೆಯಲ್ಲೇ ಇದ್ದರು. ಬೆಂಗಳೂರಿಗೆ ಫೋನ್ ಮಾಡಿದ ರಘುರಾಮಯ್ಯನವರು ಆ ತನಕ ನಡೆದುದನ್ನು ಅಹೋಬಲ ನಾರಾಯಣ ಶಾಸ್ತ್ರಿಗಳಿಗೆ ವಿವರಿಸಿದ್ದರು. ಪ್ರತಿಕ್ರಿಯಿಸಿದ ಶಾಸ್ತ್ರಿಗಳ ದನಿಯಲ್ಲಿ ಉಲ್ಲಾಸವಿತ್ತು. ಮೊಮ್ಮಗ ಕ್ಷೇಮವಾಗಿ ಮನೆಗೆ ಹಿಂತಿರುಗುತ್ತಾನೆ, ಯೋಚಿಸಬೇಡಿ ಅಂದಿದ್ದರು. ಸಾಯಂಕಾಲದ ಹೊತ್ತಿಗೆ ಪ್ರದೋಷ್ನ ಜ್ವರ ಮತ್ತೂ ಇಳಿಮುಖವಾಗಿತ್ತು. ಹೊರಟು ಬರುವ ಮುನ್ನ ಮತ್ತೆ ವಾರ್ಡಿನ ಬಾಗಿಲಿಗೆ ಹೋಗಿ ನಿಂತ ಕವಿತಾಳ ಕಣ್ಣಿಗೆ ಕಾಣಿಸಿದ್ದು ಕೌಪೀನದಾರಿ ಬಾಲಾಂಜನೇಯ ಶಾಸ್ತ್ರಿಗಳು. ಆತ ಈ ಬಾರಿ ಪದ್ಮಾಸನ ಹಾಕಿಕೊಂಡು ಕುಳಿತಿರಲಿಲ್ಲ. ಬದಲಿಗೆ ಮಗುವಿನ ಹಣೆಯ ಮೇಲೆ ಕೈಯಿಟ್ಟುಕೊಂಡು ಮಂಚದ ಪಕ್ಕದಲ್ಲಿ ನಿಂತಿದ್ದರು. ತೇಜಸ್ಸಿದೆ ಅನ್ನುತ್ತಾರೆ ಗಂಡ ಮತ್ತು ಮಾವ, ನಿಜಕ್ಕೂ ಇದೆಯಾ? ಪರೀಕ್ಷಿಸುವವಳಂತೆ ನೋಡಿದಳು ಕವಿತಾ. ಆ ಮುಖದಲ್ಲಿ ಅವಳಿಗೆ ಕಾಣಿಸಿದ್ದು ಚಿಕಿತ್ಸೆ ನೀಡುವ ವೈದ್ಯನೊಬ್ಬನ ಏಕಾಗ್ರತೆ ಮಾತ್ರ. ನೋಡುತ್ತಾ 3 ದಿನ ಸರಿದು ಹೋದವು. 72 ಗಂಟೆ. ಇನ್ನು ಮಗುವನ್ನು ಬಿಟ್ಟಿರುವುದು ಸಾಧ್ಯವೇ ಇಲ್ಲವೆಂಬಂತೆ 3 ಜನ ವಾರ್ಡಿನೊಳಕ್ಕೆ ಹೋದರು. ಪ್ರದೋಷ್ ಮಂಚದ ಮೇಲೆ ಎದ್ದು ಕುಳಿತಿದ್ದ. ನೋಡುತ್ತಲೇ ಅಮ್ಮ ಅಂದ. ಕವಿತಾಳ ಕಣ್ಣು ತುಂಬಿ ಬಂದವು. ಅವಳು ಮಗುವಿನೆಡೆಗೆ ಬಂದ ರೀತಿಯನ್ನು ನೋಡಿಯೇ ಬಾಲಾಂಜನೇಯ ಶಾಸ್ತ್ರಿಗಳು ಹಿಂದಕ್ಕೆ ಸರಿದರು. ಎಷ್ಟಾದರೂ ತಾಯಿ ಮಮತೆ, ಅದನ್ನು ತಡೆಯಲು ಸಾಕ್ಷಾತ್ ಆಂಜನೇಯ ಸ್ವಾಮಿಯೂ ಶಕ್ತನಲ್ಲ. ರಘುರಾಮಯ್ಯನವರ ಕಣ್ಣುಗಳಲ್ಲಿ ಕೃತಜ್ಞತೆ ಇತ್ತು. ಹರಿಬಾಬು ಶಾಸ್ತ್ರಿಗಳ ಪಾದ ಮುಟ್ಟಿ ನಮಸ್ಕರಿಸಿದ. 10 ನಿಮಿಷಗಳ ನಂತರ ಬಂದ ಡಾಕ್ಟರು ಪ್ರದೋಷ್ನನ್ನು ಮನೆಗೆ ಕರೆದೊಯ್ಯಬಹುದು ಅಂತ ಹೇಳಿದ್ದರು. ಆದರೆ ಮಗುವಿಗೆ ತುಂಬ ರೆಸ್ಟ್ ಬೇಕು, ಜ್ವರ ಮರುಕಳಿಸದಂತೆ ನೋಡಿಕೊಳ್ಳಿ ಅಂದಿದ್ದರು. ಅಲ್ಲಿ ಗೆದ್ದದ್ದು ಮೆಡಿಕಲ್ ಸೈನ್ಸಾ? ಬಾಲಾಂಜನೇಯ ಶಾಸ್ತ್ರಿಗಳ ಆ 3 ದಿನಗಳ ಹಠ ಸಂಕಲ್ಪವ? ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ. ಸಲೀಸಾಗಿ ಹೊಸಬರ ಬಳಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದ ಪ್ರದೋಷ್ ಮಾತ್ರ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಅಂಟಿಕೊಂಡು ಬಿಟ್ಟಿದ್ದ. ಅವರನ್ನು ಬಿಟ್ಟು ಹೊರಡಲಲ್ಲ. ನೀವೇ ಬದುಕಿಸಿಕೊಟ್ಟ ಮಗು, ಜೊತೆಗೆ ಬರಬೇಕೆಂದು ಹಠ ಮಾಡುತ್ತಿದೆ. 1 ದಿನದ ಮಟ್ಟಿಗೆ ಈ ಬಡವನ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಿ ಆಶೀರ್ವಾದ ಮಾಡಿ ಹೋಗಬೇಕು. ದೀನದನಿಯಲ್ಲಿ ವಿನಂತಿಸಿದರು ರಘುರಾಮಯ್ಯ. ಇಲ್ಲ, 3 ದಿನಗಳಾದವು. ದೇವಸ್ಥಾನದಲ್ಲಿ ಸ್ವಾಮಿಗೆ ಪೂಜೆ ಇಲ್ಲ. ನಾನು ಬೇರೆ ವ್ಯವಸ್ಥೆ ಮಾಡಿ ಬಂದಿರಲೂ ಇಲ್ಲ. ಶಾಸ್ತ್ರಿಗಳ ಅಪ್ಪಣೆಗೆ ಇಲ್ಲವೆನ್ನದೆ ನಿಂತ ನಿಲುವಿನಲ್ಲೇ ಹೊರಟು ಬಂದೆ. ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮುಗಿಸಿ 10 ನಿಮಿಷ ನನ್ನ ಸ್ವಾಮಿಯ ಮುಂದೆ ಕುಳಿತುಕೊಂಡರೇನೇ ಸಮಾಧಾನ. ಲಭ್ಯವಿದ್ದರೆ ಮುಂದೆ ಎಂದಾದರೂ ಬಂದು ಮಗುವನ್ನು ನೋಡುತ್ತೇನೆ. ಇನ್ನು ನಾನು ಹೊರಟೆ ಅಂದವರೇ ರಕ್ತಗೆಂಪಿನ ಮುಕುಟ ಉಟ್ಟುಕೊಂಡು ಅವರು ಹೊರಟೇ ಬಿಟ್ಟರು. ಅದೇ ಕೊನೆಯೆಂದು ತಾವು ಬಾಲಾಂಜನೇಯ ಶಾಸ್ತ್ರಿಗಳನ್ನು ಇನ್ನೆಂದೂ ಜೀವಂತವಾಗಿ ನೋಡುವುದಿಲ್ಲವೆಂದು ಅಲ್ಲಿದ್ದ ಯಾರಿಗೂ ಗೊತ್ತಾಗಲಿಲ್ಲ. ಪ್ರದೋಷ್ ಮಾತ್ರ ಕ್ಷೀಣನಗೆ ನಗುತ್ತಿದ್ದ. ಕವಿತಾ ಸೇರಿದಂತೆ ಅಲ್ಲಿದ್ದವರೆಲ್ಲ ವಿನಂತಿಸಿದರೂ ದಮ್ಮಯ್ಯ ಗುಡ್ಡೆ ಹಾಕಿದರೂ
ರಘುರಾಮಯ್ಯನವರ ಕಾರು ಬಳಸಲು ಬಾಲಾಂಜನೇಯ ಶಾಸ್ತ್ರಿಗಳು ಒಪ್ಪಲಿಲ್ಲ. ಬರುವಾಗ ಅವಸರವಿತ್ತು, ಮಗುವಿನ ಜೀವದ ಪ್ರಶ್ನೆ. ಶಾಸ್ತ್ರಿಗಳ ಅಪ್ಪಣೆ ಪಡೆದು ಬಂದಿದ್ದ ಹರಿಬಾಬು ದೇವಸ್ಥಾನದ ಬಾಗಿಲಲ್ಲಿ ತುದಿಗಾಲಲ್ಲಿ ನಿಂತಿದ್ದ. ಕಾರಿನಲ್ಲಿ ಬರುವುದು ಅನಿವಾರ್ಯವಾಗಿತ್ತು. ಈಗೇನಿದೆ, ಬಂದ ಕೆಲಸ ಯಶಸ್ವಿಯಾಗಿ ಮುಗಿಸಿದ್ದೇನೆ. ಮನಸ್ಸು ನಿರಾಳಗೊಂಡಿದೆ. ಅನತಿ ದೂರಕ್ಕೆ ಒಬ್ಬನೇ ನಡೆದು ಹೋದರೆ ಇನ್ನಷ್ಟು ಹಿತ. ನಾನು ಹೊರಟು ಬಿಡುತ್ತೇನೆ ಅಂದರು ಶಾಸ್ತ್ರಿಗಳು. ಬಂದಾಗ ಹೆಗಲಿಗೆ ಇದ್ದ ಹಸಿಬೆ ಚೀಲದ ಹೊರತು ಅವರ ಬಳಿ ಮತ್ತೇನೂ ಇರಲಿಲ್ಲ. ಸೊಂಟಕ್ಕೆ ಕೌಪೀನ, ಅದರ ಮೇಲೆ ಕೆಂಪು ಮಗುಟ, ಎದೆ ಮುಚ್ಚಲಿಕ್ಕೊಂದು ತೆಳ್ಳನೆಯ ಉತ್ತರೀಯ. ಅವರ ನೀಳವಾದ ತಲೆಕೂದಲು ಹೆಗಲ ತನಕ ಇಳಿದಿದ್ದವು. 3 ದಿನದಿಂದ ಅವರು ಆಹಾರ ಸೇವಿಸಿರಲಿಲ್ಲ. ದೇವಸ್ಥಾನದಲ್ಲಿ ಆಂಜನೇಯನ ಸನ್ನಿಧಿಯಲ್ಲಿ 10 ನಿಮಿಷ ಮೌನವಾಗಿ ಕೂಡುವ ತನಕ ಅವರಿಗೆ ಏನೂ ಬೇಕಿಲ್ಲ. ಹರಿಬಾಬು ಅಲ್ಲೇ ಹೋಗಿ ಒಂದಷ್ಟು ಹಣ್ಣು ತರುತ್ತೇನೆಂದ. ಶಾಸ್ತ್ರಿಗಳು ಅದನ್ನೂ ತಡೆದರು. ಅವರಿಗೆ ಹಣ ಕೊಡುವ ಧೈರ್ಯ ರಘುರಾಮಯ್ಯನವರಿಗೂ ಆಗಲಿಲ್ಲ. ಎಲ್ಲರೂ ನೋಡುತ್ತಿದ್ದಂತೆಯೇ ಶಾಸ್ತ್ರಿಗಳು ಆಸ್ಪತ್ರೆಯ ಆವರಣದಿಂದ ಬಿಟ್ಟ ಬಾಣದಂತೆ ಹೊರಟೇ ಬಿಟ್ಟರು. 35 ಕಿಲೋಮೀಟರು. ಆಸ್ಪತ್ರೆ ಇದ್ದುದು ಹೈದರಾಬಾದಿನ ಈ ತುದಿಯಲ್ಲಿ, ದೇವಸ್ಥಾನವಿದ್ದದ್ದು ಚಂಚಲಗೂಡಾದ ಆಚೆಗೆ. ಇನ್ನೊಬ್ಬರು ಯಾರಾದರೂ ಆಗಿದ್ದರೆ ದಿನವಿಡೀ ನಡೆಯುತ್ತಿದ್ದರೇನೋ. ಆದರೆ ಆಸ್ಪತ್ರೆಯ ಆವರಣದಿಂದ ಹೊರಬಿದ್ದ ಶಾಸ್ತ್ರಿಗಳಿಗೆ ಒಂದು ವೇಗವಿತ್ತು. ಅದು ನಡಿಗೆಯ, ಓಟವ? ಹರಿಬಾಬು ಗೇಟಿನ ತನಕ ಹಿಂಬಾಲಿಸಿ ಹೋದವನು ಅಲ್ಲೇ ನಿರಾಶನಾಗಿ ನಿಂತ. ಅವನ ಡ್ರೈವರ್ ಕಾರು ಹೊರತೆಗೆಯುವಷ್ಟರಲ್ಲಿ ಶಾಸ್ತ್ರಿಗಳು ಕಣ್ಮರೆಯಾಗಿದ್ದರು. ದಾರಿಯಲ್ಲಿ ಶಾಸ್ತ್ರಿಗಳಿಗೆ ಮಗುವಿನ ಮುಖ ಪದೇ ಪದೇ ನೆನಪಾಗುತ್ತಿತ್ತು. ಇದನ್ನೇ ಅಲ್ಲವೇ ಮೋಹ ಅನ್ನುವುದು? 3 ದಿನ ಅಪರಿಚಿತ ಮಗುವನ್ನು ಎದೆಗವಚಿಕೊಂಡು ಕುಳಿತಿದ್ದ ಮಾತ್ರಕ್ಕೆ ಅದರೆಡೆಗೆ ಅಂಟು ಬೆಳೆದು ಬಿಟ್ಟರೆ ಹೇಗೆ? ತಾವು ಕೌಪೀನ ಧರಿಸಿದಾಗ ತಮಗೆ 14 ವಯಸ್ಸು, ಆದರೆ 16ರವರನ್ನೂ ಮೀರಿಸುವಂತಹ ದೃಢದೇಹ. ಚಿಕ್ಕಂದಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದರಿಂದಲೋ ಏನೋ ದೇಹಕ್ಕೆ ಕಷ್ಟಗಳು ಗೊತ್ತಾಗಿದ್ದವು. ತಾಯಿಯ ಜೊತೆಯಲ್ಲಿ ಅವರಿವರ ಮನೆಗೆ ಅಡುಗೆಗೆ ಹೋಗುತ್ತಿದ್ದರು. ತಾವೇ ನಿಂತು ಕಟ್ಟಿಗೆ ಒಡೆಯುತ್ತಿದ್ದರು. ಕೊಡಗಟ್ಟಲೆ ನೀರು ಸೇದುತ್ತಿದ್ದರು. ರಾತ್ರಿ ಒಂದು ತೊಡೆ ಗಾತ್ರದ ಕಲ್ಲು ತಲೆಯ ಕೆಳಗಿಟ್ಟುಕೊಂಡು ಅರಳಿಕಟ್ಟೆಯ ಬಂಡೆಯ ಮೇಲೆ ಮಲಗಿಬಿಟ್ಟರೆಂದರೆ ಬೆಳತನಕ ಮಿಸುಗದಂತಹ ನಿದ್ರೆ. ಅಂಥದ್ದೊಂದು ಜೀವನ ಶೈಲಿ ರೂಢಿಸಿಕೊಂಡಿದ್ದರಿಂದಲೋ ಏನೋ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಯಾವುದರೆಡೆಗೂ ಮೋಹವೆಂಬುದು ಹುಟ್ಟಿರಲಿಲ್ಲ. ಅಮ್ಮ 8ನೆಯ ವಯಸ್ಸಿಗೆ ಮುಂಜಿ ಮಾಡಿದ್ದಳು. ತಾನೇ ಕರೆದೊಯ್ದು ಆದವಾನಿಯ ವೆಂಕಣ್ಣ ಬಾವಿಯಲ್ಲಿ ಬೆಂಡು ಕೂಡ ಕಟ್ಟದೆ ನೀರಿನೊಳಕ್ಕೆ ನೂಕಿ ಈಜು ಕಲಿಸಿದ್ದಳು. ಆಕೆಗೆ ಬದುಕುವ ಛಲವಿತ್ತು. ಅಪ್ಪಟ ಗಂಡಸಿನಂತೆ ಮಗನಿಗೆ ಈಜು ಕಲಿಸಲು ತಾನೇ ಕಚ್ಚೆ ಕಟ್ಟಿಕೊಂಡು ಬಾವಿಗಿಳಿಯುತ್ತಿದ್ದಳು. ಚಳಿ ಇರಲಿ ಮಳೆ ಇರಲಿ ಬೆಳಗಿನ ಜಾವ 5ಕ್ಕೆ ನೀರಿಗಿಳಿಯಲೇಬೇಕು. ಹಾಗೆಯೇ 8ನೆಯ ವರ್ಷದಿಂದಲೇ ವೆಂಕಣ್ಣ ಬಾವಿಯಲ್ಲಿ ಈಜಿ ಈಜಿ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಮೈಯೆಂಬುದು ನಾರುಗಟ್ಟಿ ಹೋಗಿತ್ತು. ಆದರೆ ಅಮ್ಮ ಬಹಳ ಬೇಗನೆ ತೀರಿಕೊಂಡಿದ್ದಳು. ಒಂದು ದಿನ ಯಾವುದೋ ಅಡುಗೆ ಮುಗಿಸಿಕೊಂಡು ಬಂದವಳಿಗೆ ಸಣ್ಣಗೆ ಜ್ವರ ಬಂದಿತ್ತು. ತಾನೇ ಕುಳಿತು ಮೆಣಸಿನ ಸಾರು ಮಾಡಿಕೊಂಡು ಕುಡಿದಳು. ರಾತ್ರಿ ಅದೆಷ್ಟು ಜ್ವರ ಕಾದಿತ್ತೋ ಏನೋ, ಬೆಳಗ್ಗೆ ಹೊತ್ತಿಗೆ ದೇಹ ಕೊರಡಾಗಿತ್ತು. ಆಗ ಬಾಲಾಂಜನೇಯ ಶಾಸ್ತ್ರಿಗಳಿಗೆ 13 ತುಂಬಿ 14. ಬದುಕಿನಲ್ಲಿ ಅವರು ನೋಡಿದ ಮೊದಲ ಶವ ಮತ್ತು ಶವ ಸಂಸ್ಕಾರ ಅಮ್ಮನದೇ. ತೀರಿಕೊಂಡವರನ್ನು ಸುಟ್ಟ ನಂತರ ಬೂದಿಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಎಂದು ಯಾರೋ ಹೇಳಿದ್ದು ಕಿವಿಗೆ ಬಿದ್ದಿತ್ತು. ಅವರು ಅಮ್ಮನ ಶ್ರಾದ್ದವನ್ನೂ ಮಾಡಲಿಲ್ಲ. ಮನೆಗೆ ಹೋಗಿ ಒಂದು ಹಿತ್ತಾಳೆಯ ತಂಬಿಗೆ ತಂದು ಸ್ಮಶಾನದಲ್ಲಿ ಆರಿದ ಚಿತೆಯಿಂದ 1 ಬೊಗಸೆಯಷ್ಟು ಬೂದಿ ತುಂಬಿಕೊಂಡರು. ಅದಕ್ಕೆ ಹರಿದ ಪಂಚೆ ಕಟ್ಟಿದರು. ಅದನ್ನು ಹೆಗಲಿಗೆ ಹಾಕಿಕೊಂಡು ಅವರು ಆದವಾನಿಯಿಂದ ನೇರವಾಗಿ ನಡೆದದ್ದು ಹಂಪೆಗೆ. ಹತ್ತಿರದಲ್ಲೇ ಮಂತ್ರಾಲಯವಿತ್ತು. ತುಂಗಭದ್ರೆ ಅಲ್ಲೂ ಹರಿಯುತ್ತಿದ್ದಳು. ಆದರೆ ಮನಸ್ಸು ಒಯ್ದದ್ದು ಹಂಪೆಗೆ. ಅದೆಷ್ಟು ದಿನ ನಡೆದರೂ ಹಂಪೆ ತಲುಪಿದಾಗ ರಾತ್ರಿಯಾಗಿತ್ತು. ಹರಿಯುತ್ತಿದ್ದ ಹೊಳೆಯಲ್ಲಿ ಮಿಂದು ಅಲ್ಲೇ ಪುರಂದರದಾಸರ ಮಂಟಪದ ಕಲ್ಲು ಹಾಸಿನ ಮೇಲೆ ಮಲಗಿದರು. ಸೂರ್ಯೋದಯದ ವೇಳೆಗೆ ಎಚ್ಚರವಾಗಿತ್ತು. ಮಂತ್ರಗಳು ಗೊತ್ತಿಲ್ಲ, ಆಚಾರ ವಿಚಾರಗಳು ಯಾವುವೂ ಗೊತ್ತಿಲ್ಲ. ಸತ್ತು ಹೋದ ಅಮ್ಮ ಹಿತ್ತಾಳೆಯ ತಂಬಿಗೆಯಲ್ಲಿ ಬೂದಿಯಾಗಿ ಮಲಗಿದ್ದಾಳೆ. ಆಕೆ ಸ್ವರ್ಗಕ್ಕೆ ಸೇರಬೇಕು ಅಷ್ಟೇ. ನದಿಗಿಳಿದವರೇ 1 ಮುಳುಗು ಹಾಕಿ ಮತ್ತೆ ಬಂದು ಕಟ್ಟೆಯ ಮೇಲಿನ ಹಿತ್ತಾಳೆಯ ತಂಬಿಗೆ ಒಯ್ದು ನದಿಯ ನಟ್ಟ ನಡುವೆ ಬಿಟ್ಟರು. ಆಗ ತಪ್ಪಿತು ಎಚ್ಚರ. ಆದವಾನಿಯಿಂದ ಹಂಪೆಗೆ ನಡೆದು ಬಂದ ಬಳಲಿಕೆ ವಿಪರೀತವಾಗಿತ್ತು. ಹೊಟ್ಟೆಗೆ ಏನೂ ತಿಂದಿರಲಿಲ್ಲ. ಏನೇ ಬಲಿಷ್ಠ ದೇಹವಾದರೂ ಎಷ್ಟು ಅಂತ ತಡೆದೀತು.
ನದಿಯ ಮಧ್ಯದಲ್ಲಿ ನಿಂತಾಗ ಮೈ ಬವಳಿ ಬಂದು ಬಿಟ್ಟಿತ್ತು. ಅವರು ಹಾಗೆ ಕುಸಿದು ನದಿಯ ಸೆಳವಿನೊಂದಿಗೆ ಕೊಚ್ಚಿ ಹೋಗುತ್ತಿದ್ದುದನ್ನು ದೂರದಿಂದ ನೋಡಿದವನೇ ಒಬ್ಬಾತ ನದಿಯೊಳಕ್ಕೆ ಜಿಗಿದಿದ್ದ. ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಮತ್ತೆ ಎಚ್ಚರ ಬಂದಾಗ ಅವರೊಂದು ಕಟ್ಟೆಯ ಮೇಲೆ ಅಂಗಾತ ಮಲಗಿದ್ದರು. ಎದುರಿಗೆ ಕುಳಿತಿದ್ದ ವ್ಯಕ್ತಿ ಇಷ್ಟಿಷ್ಟಾಗಿ ಹಣ್ಣಿನ ರಸ ಕುಡಿಸುತ್ತಿದ್ದ. ಮೂಗಿನೊಳಕ್ಕೆ ಯಾವುದೋ ಹಸಿರು ಹಿಂಡಿದ್ದ. ಆತನ ಹೆಸರು ವೇಡಿಚಾಮಿ. ಆತ ಈ ಸೀಮೆಯವನಲ್ಲ, ಇಲ್ಲಿನ ಭಾಷೆಯೂ ಬಾರದು. ಆದರೆ ಹಸಿವು ಬಳಲಿಕ್ಕೆ, ಅನಾಥ ಪ್ರಜ್ಞೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಷೆ ಯಾಕೆ ಬೇಕು? ವೇಡಿಚಾಮಿ ಸುಮಾರು 2 ದಿವಸ ಬಾಲಾಂಜನೇಯ ಶಾಸ್ತ್ರಿಗಳ ಶುಶ್ರೂಷೆ ಮಾಡಿದ್ದ. ಆಗಲೇ ಶಾಸ್ತ್ರಿಗಳು ಆತನ ಮೈಕಟ್ಟನ್ನು ಗಮನಿಸಿದ್ದು. ಆತ ನಡೆದಾಡಿದರೆ ನೆಲ ಧಿಮಿಗಿಡುತ್ತಿತ್ತು. ತೋಳು, ಎದೆ, ತೊಡೆ, ಪೃಷ್ಠ ಪ್ರತ್ಯೇಕವಾಗಿ ಕಬ್ಬಿಣದಲ್ಲಿ ಎರಕ ಹೊಯ್ದು ಮೈಗೆ ಮೆತ್ತಿದಂತಿತ್ತು. ಸೊಂಟ ಸಣ್ಣಗೆ, 2 ಕೈಗಳಲ್ಲಿ ಅವಚಿ ಹಿಡಿಯಬಹುದು. ಆದರೆ ಎದೆಯ ಹರಹು ಅಪಾರ. ಬೆನ್ನು ಅಗಸರ ಬಂಡೆಯಂತಿತ್ತು. ಒಟ್ಟಾರೆಯಾಗಿ ಮನುಷ್ಯ ದೈತ್ಯದೇಹಿ, ಕಡುಗಪ್ಪನೆಯ ವಿಗ್ರಹ. ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಅದೇನನ್ನಿಸಿತು. ಎದ್ದು ಕೂಡಲು ಶಕ್ತಿ ಬಂದ ಗಳಿಗೆ ಮತ್ತೇನನ್ನೂ ಯೋಚನೆ ಮಾಡದೆ ವೇಡಿಚಾಮಿಯ ಕಾಲುಗಳಿಗೆ ಹಣೆಹಚ್ಚಿ ನಮಸ್ಕಾರ ಮಾಡಿದರು. ಅಲ್ಲಿಂದ ಶುರುವಾದ ಬಾಂಧವ್ಯವದು. ಎಲ್ಲಿಯ ತಮಿಳುನಾಡು, ಎಲ್ಲಿಯ ಆಂಧ್ರ ಪ್ರದೇಶ, ಒಬ್ಬರ ಭಾಷೆ ಒಬ್ಬರಿಗೆ ಬಾರದು. ಆತ ಬಾಲಾಂಜನೇಯ ಅಂತ ಕರೆಯುತ್ತಿದ್ದ. ಶಿಷ್ಯನನ್ನಾಗಿ ಸ್ವೀಕರಿಸಿದ ದಿನವೇ ಕೌಪೀನ ಕಟ್ಟಿಕೊಳ್ಳುವುದನ್ನು ಹೇಳಿಕೊಟ್ಟ. ಹಂಪಿಗೆ ಬರುವ 2 ಮಾರವಾಡಿ ಕುಟುಂಬಗಳು ಆ ವೇಡಿಚಾಮಿಗೆ 6 ತಿಂಗಳಿಗಾಗುವಷ್ಟು ದಿನಿಸಿ ಕೊಡಿಸಿ ಹೋಗುತ್ತಿದ್ದರು. ಅದರಲ್ಲೇ 2 ಊಟವಾಗಬೇಕು. ದೀಕ್ಷೆ ಕೊಟ್ಟ ದಿನವೇ ವೇಡಿಚಾಮಿ ಶಾಸ್ತ್ರಿಗಳನ್ನು ಕರೆದೊಯ್ದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಯ ಮುಂದೆ ನಮಸ್ಕಾರ ಹಾಕಿಸಿದ್ದ. ಆ ನಂತರ ಆತ ಶಾಸ್ತ್ರಿಗಳಿಗೆ ಹೇಳಿಕೊಟ್ಟಿದ್ದು ಕೇವಲ ಅಂಗಸಾಧನೆ. 6 ತಿಂಗಳು ಕಳೆಯುವಷ್ಟರಲ್ಲಿ ಬಾಲಾಂಜನೇಯ ಶಾಸ್ತ್ರಿಗಳು ಕಡೆದ ವಿಗ್ರಹದಂತಾಗಿ ಬಿಟ್ಟಿದ್ದರು. ಬ್ರಹ್ಮಚರ್ಯವೆಂದರೆ ಏನೆಂಬುದು ಅರ್ಥವಾಗಿತ್ತು. ಅಲ್ಲಿ ಮನೋನಿಗ್ರಹವೇ ಆರಾಧನೆ. ತುಂಬ ಚಿಕ್ಕ ವಯಸ್ಸಿಗೆ ಅವರು ವೇಡಿಚಾಮಿಯ ಶಿಷ್ಯರಾದ್ದರಿಂದಲೋ ಏನೋ ಸ್ಖಲನವೆಂದರೆ ಏನೆಂಬುದು ಅವರಿಗೆ ಗೊತ್ತೇ ಆಗಲಿಲ್ಲ. ವೇಡಿಚಾಮಿ ಕೆಲವು ಅತೀ ಮುಖ್ಯ ಆಸನಗಳನ್ನು ಕಲಿಸಿದ್ದ. ಹೀಗಾಗಿ ಬಾಲಾಂಜನೇಯ ಸ್ವಾಮಿಗಳಿಗೆ ಸ್ವಪ್ನದ ಮೇಲೂ ನಿಯಂತ್ರಣ ಬಂದುಬಿಟ್ಟಿತ್ತು. ಅವರಿಗೆ ಸ್ವಪ್ನ ಸ್ಖಲನವೂ ಆಗುತ್ತಿರಲಿಲ್ಲ. ಹಾಗೆ ಹಂಪೆಯ ಬೆಟ್ಟ ಗುಡ್ಡ ಬಂಡೆ ಅಲೆಯುತ್ತಾ ತಾವೇ 3 ಕಲ್ಲಿಟ್ಟು ಮಣ್ಣಿನ ಪಾತ್ರೆಯಲ್ಲಿ ಅನ್ನ, ಸೊಪ್ಪು, ಕೈಗೆ ಸಿಕ್ಕ ತರಕಾರಿ ಹಾಕಿ ಬೇಯಿಸಿಕೊಂಡು ತಿನ್ನುತ್ತಾ ಪ್ರತಿನಿತ್ಯ ಯಂತ್ರೋದ್ಧಾರಕ ಸ್ವಾಮಿಯ ದರ್ಶನ ಮಾಡುತ್ತಾ 6 ವರ್ಷ ಹೇಗೆ ಕಳೆದು ಹೋದವೋ ಗೊತ್ತೇ ಆಗಿರಲಿಲ್ಲ. ತಮ್ಮ ತಾಯಿಗಿಂತ ಹೆಚ್ಚಾಗಿ ಬಾಲಾಂಜನೇಯ ಶಾಸ್ತ್ರಿಗಳು ವೇಡಿಚಾಮಿಯನ್ನು ಹಚ್ಚಿಕೊಂಡು ಬಿಟ್ಟಿದ್ದರು. ವೇಡಿಚಾಮಿ ಮಲಗುವ ಮುನ್ನ ಅವರಿಂದ ಕಾಲೊತ್ತಿಸಿಕೊಳ್ಳುತ್ತಿದ್ದ. ಆತನ ಒರಟಾದ ಪಾದ, ಕಾಲಬೆರಳು, ಕಾಲಕಂಬ, ಮೀನಕಂಡ ತೊಡೆಗಳನ್ನು ಒತ್ತುತ್ತಿದ್ದರೆ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಸಾಕ್ಷಾತ್ತು ಆಂಜನೇಯನ ಸೇವೆ ಮಾಡಿದಂತಾಗುತ್ತಿತ್ತು. ಹಾಗೆ ಜೊತೆಗಿದ್ದ 6ನೆಯ ವರ್ಷದಲ್ಲಿ ಪ್ರತಿ ವರ್ಷ ಬರುವಂತೆ ಮೇಲೆ ಎಲ್ಲೋ ಮಲೆನಾಡಿನಲ್ಲಿ ದೊಡ್ಡ ಮಳೆಯಾಗಿ ತುಂಗಭದ್ರೆಗೆ ಸೆಳವು ಬಂತು. ಹಿಂದೆಂದೂ ಕಂಡರಿಯದಂತಹ ಸೆಳವು ಅದು. ತುಂಗಭದ್ರೆ ಧುಮ್ಮುಕ್ಕಿ ಹರಿಯುತ್ತಿದ್ದುದು ನೋಡಿ ಗಂಗೆ ಮಕ್ಕಳು ತಮ್ಮ ಹರಿಗೋಲುಗಳನ್ನು ನೀರಿನಿಂದ ಹೊರಗೆಳೆದು ದಡಕ್ಕೆ ಹಾಕಿದರು. ಮೀನು ಹಿಡಿಯುವವರು ಬಲೆ ಎತ್ತಿಟ್ಟರು. ಇದ್ದಕ್ಕಿದ್ದಂತೆ ಹಂಪೆಗೆ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿ ಹೋಯಿತು. ಬಾಳೆ ತೋಟ ಕಾಯುವವರೂ ಮನೆಗಳಿಂದ ಹೊರಬೀಳಲಿಲ್ಲ. ಇವರಿಬ್ಬರೂ ಇದ್ದ ಗುಹೆಗೆ ಇರುಚಲು ಹೊಡೆಯುತ್ತಿತ್ತು. ವೇಡಿಚಾಮಿಗೆ ಮಾತ್ರ ಅದ್ಯಾವುದೂ ಲೆಕ್ಕವಿಲ್ಲ. ಆತ ಎಂದಿನಂತೆ ಇದ್ದವನೇ ಗುಹೆಯಲ್ಲಿ ಕೊಂಚ ಹೊತ್ತು ಧ್ಯಾನ ಮಾಡಿದ. ಆಮೇಲೆ ಕರಾರುವಾಕ್ಕಾಗಿ ಆಸನಗಳನ್ನು ಹಾಕಿದ. ಸ್ವಲ್ಪ ಹೊತ್ತು ಮಳೆಯಲ್ಲಿ ನಿಂತವನು ಶಿಷ್ಯನಿಗೊಂದು ಮಾತೂ ಹೇಳದೆ ತಿರುಗಿಯೂ ನೋಡದೆ ಆ ಮಳೆಯಲ್ಲಿಯೇ ಗುಹೆಯಿಂದ ಹೊರನಡೆದ. ಗುರುವನ್ನು ಹಿಂಬಾಲಿಸಬೇಕಾ? ಶಾಸ್ತ್ರಿಗಳು ಸ್ವಲ್ಪ ಹೊತ್ತು ಯೋಚಿಸಿದರು. ಅದೇನು ತೋಚಿತೋ ಅವರೂ ತುಸು ಹೊತ್ತು ಹೊರಗೆ ನಿಂತು ಮಳೆಯಲ್ಲಿ ತೊಯ್ದರು. ಆಮೇಲೆ 3 ಕಲ್ಲು ಜೋಡಿಸಿದ ಒಲೆಗೆ ಬೆಂಕಿ ಹಾಕಿ ಅನ್ನ ಮಾಡಿದರು. ಇನ್ನೇನು ವೇಡಿಚಾಮಿ ಹಿಂತಿರುಗುವ ಹೊತ್ತು ಅಂದುಕೊಂಡು ಗುಹೆಯ ಬಾಗಿಲನ್ನು ಕಾಯುತ್ತಾ ಕುಳಿತವರು ಕುಳಿತೇ ಇದ್ದರು. ಮಧ್ಯಾಹ್ನವಾದರೂ ವೇಡಿಚಾಮಿ ಬರಲಿಲ್ಲ. ಆತ ಪ್ರತಿನಿತ್ಯ ಸ್ನಾನ ಮಾಡುವ ಜಾಗ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಗೊತ್ತು. ಆದರೆ ಆ ಜಾಗ ಈಗ ಕಾಣುತ್ತಿಲ್ಲ. ಸಂಪೂರ್ಣ ಮುಳುಗಿ ಹೋಗಿದೆ. ಶಾಸ್ತ್ರಿಗಳು ಸುರಿಯುವ ಮಳೆಯಲ್ಲೇ ಕೌಪೀನವೊಂದನ್ನು ತೊಟ್ಟು ಗುರುವಿಗಾಗಿ 10 ಕಡೆ ಹುಡುಕಿದರು. ಎಲ್ಲೂ ವೇಡಿಚಾಮಿ ಕಾಣಲಿಲ್ಲ. ಯಾರೋ ಎದುರಿಗೆ ಸಿಕ್ಕವರು ಚಕ್ರತೀರ್ಥದ ಕಡೆಗೆ ಹೋದದ್ದು ನೋಡಿದೆ ಅಂದರು. ಒಂದು ಕ್ಷಣಕ್ಕೆ ಗಾಬರಿಯಾದಂತೆನಿಸಿ ಇವರೂ ಚಕ್ರತೀರ್ಥದೆಡೆಗೆ ಓಡಿದರು. ಅಲ್ಲಿನ ಪರಿಸ್ಥಿತಿ ಅಕ್ಷರಶಃ ಜಲಪ್ರಳಯವಾದಂತಿತ್ತು. ಎದುರಿಗೆ ನಿಂತ ಮನುಷ್ಯ ಮಾತನಾಡಿದರೆ ಕೇಳಿಸದು. ಆ ಪರಿ ನದಿಯ ಹೋರು. ಗುರುಗಳು ಅಪ್ಪಿತಪ್ಪಿ ಚಕ್ರತೀರ್ಥದೊಳಗೆ ಇಳಿದು ಬಿಟ್ಟರಾ?
ಮನಸ್ಸು ಕೇಡು ಶಂಕಿಸಿತ್ತು. ಮೊದಲೇ ಅದು ಚಕ್ರತೀರ್ಥ. ಒಂದೇ ಸಲಕ್ಕೆ ಎಂಥ ಮನುಷ್ಯನನ್ನು ಆಪೋಷಣ ತೆಗೆದುಕೊಂಡು ಬಿಡುವಂತಹ ಸುಳಿಬಾಯಿಗಳಿವೆ ಅದರಲ್ಲಿ. ಮೇಲಾಗಿ ತುಂಗಭದ್ರೆಗೆ ಈ ಪರಿಯ ಸೆಳವು. ಗುರುಗಳು ಸುಮ್ಮನೆ ಚಪಲಕ್ಕೂ ಅಂತಹ ಸಾಹಸ ಮಾಡಿರಲಾರರು ಅನ್ನಿಸಿತು. ತಕ್ಷಣ ಏನೋ ನೆನಪಾಗಿ ಯಂತ್ರೋದ್ಧಾರಕನ ಗುಡಿಯೆಡೆಗೆ ಓಡಿದರು. ಅಲ್ಲಿ ದಿನನಿತ್ಯ ಕಾಣುವ ಅರ್ಚಕರೂ ಇರಲಿಲ್ಲ, ಗುರುಗಳೂ ಕಾಣಲಿಲ್ಲ. ರಾತ್ರಿ ಹೊತ್ತಿಗೆ ನದಿಯ ಸೆಳವು ಕಡಿಮೆಯಾಗಿತ್ತು. ಆದರೆ ಬಾಲಾಂಜನೇಯ ಶಾಸ್ತ್ರಿಗಳ ಮನಸ್ಸು ತಲ್ಲಣಗೊಟ್ಟಿತ್ತು. ಬೆಳಗ್ಗೆ ಎದ್ದವರು ಹಂಪೆಯ ಬಂಡೆ ಬಂಡೆ ಬೆಟ್ಟ ಬೆಟ್ಟ ತಿರುಗಿಬಿಟ್ಟರು. ನಿನ್ನೆ ಸುರಿದ ಮಳೆಯಲ್ಲಿ ಗುರುಗಳೆಲ್ಲಿಯಾದರೂ ಕಾಲು ಜಾರಿ ಬಿಟ್ಟರ? ಹಾಗೆಲ್ಲ ಆಯ ತಪ್ಪುವವರಲ್ಲ ಅವರು. ಆದರೂ ನದಿಯ ಗುಂಟ ನಡೆದಾಡಿ ಬಂದರು. ಏನೂ ಉಪಯೋಗವಾಗಲಿಲ್ಲ. ಮೂರನೆಯ ದಿನದ ಹೊತ್ತಿಗೆ ಅವರಿಗೆ ಸುದ್ದಿ ಬಂದಿತ್ತು. ಚಕ್ರತೀರ್ಥದ ದಂಡೆಯ ಮೇಲೆ ಶವ ಬಿದ್ದಿದೆ. ಒಂದೇ ಉಸಿರಿನಲ್ಲಿ ಶಾಸ್ತ್ರಿಗಳು ಓಡಿದರು. ವೇಡಿ ಚಾಮಿಯ ಶವ ಅಂಗಾತ ಮಲಗಿತ್ತು. ಹಾಕಿದ ಪದ್ಮಾಸನ ಬಿಚ್ಚಿಲ್ಲ. ಕೈಗಳನ್ನು ಎದೆಯ ಮೇಲೆ ಬಿಕ್ಕಟ್ಟಾಗಿ ಕಟ್ಟಿಕೊಂಡಿದ್ದಾರೆ. ಎರಡೂ ಕಣ್ಣು ಮುಚ್ಚಿವೆ. ದೇಹವನ್ನು ಒಂದೇ ಒಂದು ಮೀನು ಕಚ್ಚಿಲ್ಲ. ಮೈ ಮೇಲೆ ಎಲ್ಲಿಯೂ ಗಾಯಗಳಿಲ್ಲ. ಅಲ್ಲಿಗೆ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಅರ್ಥವಾಗಿ ಹೋಯಿತು, ಗುರುಗಳು ಬೇಕೆಂದೇ ನಿರ್ಗಮಿಸಿದ್ದಾರೆ. ಇದು ಹಠಯೋಗಿಯೊಬ್ಬನ ಮಹಾಪ್ರಸ್ಥಾನ. ಹಾಗೆ ಗುರುವು ನಿರ್ಗಮಿಸಿದ ನಂತರವೂ ಕೆಲಕಾಲ ಬಾಲಾಂಜನೇಯ ಶಾಸ್ತ್ರಿಗಳು ಹಂಪೆಯಲ್ಲಿಯೇ ಉಳಿದುಕೊಂಡಿದ್ದರು. ನಿರೀಕ್ಷಿಸಿದಂತೆಯೇ ಮಾರವಾಡಿ ಕುಟುಂಬಗಳು ಬಂದವು. ಇನ್ನು ಮೇಲೆ ನೀವು ದಿನಸಿ ಕೊಡುವುದು ಬ್ಯಾಡಿ. ಗುರುಗಳು ಹೋಗಿಬಿಟ್ಟರು. ಕೊಡುವ ಮನಸ್ಸೇ ಇದ್ದರೆ ನನಗೇ ಸ್ವಲ್ಪ ಹಣ ಕೊಡಿ. ನಾನು ಹಿಮಾಲಯದ ಕಡೆಗೆ ಹೋಗಬೇಕು ಅಂದುಕೊಂಡಿದ್ದೇನೆ. ಹತ್ತಿರದ್ದಾಗಿದ್ದರೆ ಹೇಗೂ ನಡೆದು ಬಿಡುತ್ತಿದ್ದೆ. ಆದರೆ ದೂರದ ಮಾತು ಅಂದಿದ್ದರು ಬಾಲಾಂಜನೇಯ ಶಾಸ್ತ್ರಿಗಳು. ಮಾರವಾಡಿ ಗೃಹಸ್ಥರಿಗೆ ಯಾವುದೂ ಅಚ್ಚರಿ ಎನ್ನಿಸಲಿಲ್ಲ. ಅವರು ಪ್ರತಿ ವರ್ಷ ವೇಡಿಚಾಮಿಯೊಂದಿಗೆ ಈ ಹುಡುಗನನ್ನು ನೋಡಿದ್ದರು. ಅವತ್ತಿಗಾದರೂ ಶಾಸ್ತ್ರಿಗಳ ಮೈಕಟ್ಟು ನೋಡಿದರೆ ಸಾಕು, ಅವರೆಂತಹ ಸಾಧಕ ಮತ್ತು ನಿಗ್ರಹಿ ಎಂಬುದು ಗೊತ್ತಾಗಿ ಹೋಗುತ್ತಿತ್ತು. ತುಂಬ ಪಾಂಗಿತವಾಗಿ ತಮ್ಮ ಶಿಷ್ಯನಿಗೆ ಹಠಯೋಗವನ್ನು ಹೇಳಿಕೊಟ್ಟಿದ್ದ ವೇಡಿಚಾಮಿ ತಾನು ಹಾಗೆ ಪದ್ಮಾಸನದ ಭಂಗಿಯಲ್ಲಿ ಜಲಸಮಾಧಿಯಾಗುವ ಮೂಲಕ ತನ್ನ ಶಿಷ್ಯನಿಗೆ ನಿರ್ಮೋಹತ್ವವನ್ನು ಹೇಳಿಕೊಟ್ಟಿದ್ದರು. ಹೆತ್ತ ತಾಯಿ, ಸಲುಹಿದ ಗುರುವು ಇಬ್ಬರನ್ನೂ ಕಳೆದುಕೊಂಡ ಮೇಲೆ ಬಾಲಾಂಜನೇಯ ಶಾಸ್ತ್ರಿಗಳು ತಮ್ಮದೇ ಗಮ್ಯವನ್ನು ಹುಡುಕಿಕೊಳ್ಳಬೇಕಿತ್ತು. ಅದಕ್ಕೆಂದೇ ಅವರು ಹಿಮಾಲಯಕ್ಕೆ ಹೊರಟು ನಿಂತದ್ದು. ಮಾರವಾಡಿಗಳು ಯಾವುದೇ ಹಿಂಜರಿಕೆ ಇಲ್ಲದೆ ತಾವು ದಿನಸಿಗೆಂದು ತಂದ ಹಣವನ್ನು ಅವರ ಕೈಗೆ ಕೊಟ್ಟು ನಮಸ್ಕರಿಸಿದ್ದರು. ಇನ್ನು ಮೇಲೆ ನಮಗೆ ನೀವೇ ಗುರುಗಳು. ಹಿಮಾಲಯದಿಂದ ಹಿಂತಿರುಗಿದ ಮೇಲೆ ಆ ಕಡೆಗೆ ಬಂದರೆ ನಮ್ಮ ಮನೆಗೆ ಬರಬೇಕು ಎಂದು ಹೇಳಿ ಹೈದರಾಬಾದಿನ ತಮ್ಮ ಮನೆಯ ವಿಳಾಸ ಕೊಡಲು ಮುಂದಾಗಿದ್ದರು. ಗುರುವಿನ ಆಜ್ಞೆ ಇದ್ದುದೇ ಆದರೆ ಎಲ್ಲಿದ್ದರೂ ಹೊರಳಿ ನಿಮ್ಮಲ್ಲಿಗೆ ಬರುತ್ತೇನೆ. ದೇವರನ್ನೇ ಹುಡುಕಲು ಹೊರಟವನಿಗೆ ಮನುಷ್ಯರ ವಿಳಾಸವೇಕೆ ಅಂದು ಆ ಗೃಹಸ್ಥರೆದುರಿನಲ್ಲೇ ಗುಹೆಯಿಂದ ಉಟ್ಟ ಕೌಪೀನದಲ್ಲಿ ಹೊರಬಿದ್ದಿದ್ದರು. ಆದರೆ ಹಿಮಾಲಯದಲ್ಲಿ ಕಳೆದದ್ದು ಎಷ್ಟು ವರ್ಷ? ಒಂದೆರಡಾದರೆ ನೆನಪಿರುತ್ತಿದ್ದವೇನೋ. ಗುರುಗಳೂ ಕೂಡ ಒಬ್ಬರ ಇಬ್ಬರ? ಅಲೆಮಾರಿ ಬದುಕಿನಲ್ಲಿ ಕಳೆದದ್ದೆಷ್ಟು, ಗಳಿಸಿದ್ದೆಷ್ಟು? ತಿರುಗದ ಕ್ಷೇತ್ರವಿಲ್ಲ, ಹತ್ತಿಳಿಯದ ಬೆಟ್ಟವಿಲ್ಲ, ಅಲೆಯದ ಕಾಡುಗಳಿಲ್ಲ. ನೀರು ಕಂಡ ಕಡೆಗೆ ಈಸು ಬಿದ್ದದ್ದಾಯಿತು, ನಿದ್ದೆ ಬಂದ ಕಡೆ ಮಲಗಿದ್ದಾಯಿತು. ಕಡೆಗೆ ಈ ಬದುಕಿನ ಚಕ್ರ ಸುಳಿ ತಂದು ನಿಲ್ಲಿಸಿದ್ದು ಹೈದರಾಬಾದಕ್ಕೆ. ಅವರಿಗೆ ಮಾರವಾಡಿ ಗೃಹಸ್ಥರನ್ನು ಹುಡುಕುವುದು ಕಷ್ಟವಾಗಲಿಲ್ಲ. 2 ಗಳಿಗೆಯ ನಂತರ ಆ ಗೃಹಸ್ಥರೂ ಬಾಲಾಂಜನೇಯ ಶಾಸ್ತ್ರಿಗಳನ್ನು ಗುರುತಿಸಿದ್ದರು. ಅದೇ ಹಠಯೋಗಿಯ ಚೆಕ್ಕು ಚದುರದ ಮೈಕಟ್ಟು, ಕಣ್ಣುಗಳಲ್ಲಿ ಪ್ರಖರ ತೇಜಸ್ಸು, ತಲೆಗೂದಲು ಹೆಗಲಿಗಿಳಿದಿವೆ, ಗಡ್ಡ ಎದೆಗೆ. ಅಂಗಡಿಯ ಬಾಗಿಲಿಗೆ ಬಂದು ನಿಂತವರನ್ನು ತಮ್ಮ ಸೌಭಾಗ್ಯವೇನೋ ಎಂಬಂತೆ ಸ್ವಾಗತಿಸಿದರು. ಆದರೆ ಬಾಲಾಂಜನೇಯ ಶಾಸ್ತ್ರಿಗಳು ಕುಳಿತದ್ದು ನೆಲದ ಫರಶಿ ಕಲ್ಲಿನ ಮೇಲೆ. ಆಡಿದ್ದು 4 ಮಾತು. ಊರ ಹೊರಗೆ ಚಂಚಲಗೂಡ ದಾಟಿ ನಲ್ಗೊಂಡಾದ ಹತ್ತಿರ ಒಂದು ಪಾಳು ದೇವಾಲಯವಿದೆ. ಆಂಜನೇಯ ಸ್ವಾಮಿಯದು. ವರ್ಷಕ್ಕೊಮ್ಮೆ ಹಂಪೆಗೆ ಹೋಗಿ ಯಂತ್ರೋದ್ಧಾರಕ ಸ್ವಾಮಿಯನ್ನು ಪೂಜಿಸಿ ಬರುವುದು ಬಿಟ್ಟರೆ ಉಳಿದಂತೆ ಊರ ಹೊರಗಿನ ಆ ಪಾಳು ದೇಗುಲದಲ್ಲಿ ವಾಸ ಮಾಡುವುದು. ಅಷ್ಟೇ ಬದುಕು. ನನಗೆ ಸದ್ಯಕ್ಕೆ ಅಪ್ಪಣೆಯಾಗಿರುವುದೇ ಅಷ್ಟು. ಮೊದಲು ನಿಮ್ಮಿಂದ ಏನನ್ನು ಪಡೆಯುತ್ತಿದ್ದೇನೋ ಈಗಲೂ ಅದನ್ನೇ ಪಡೆಯಲು ಬಂದಿದ್ದೇನೆ. 6 ತಿಂಗಳ ದಿನಸಿ. ನಾನು 1 ಹೊತ್ತು ಊಟ ಮಾಡುವವನು. ನೀವು ಅತ್ತ ಕಡೆ ಬಂದು ಹೋದರೆ ಸಂತೋಷ. ಹಾಗಂತ ದೇವಸ್ಥಾನದ ಜೀರ್ಣೋದ್ಧಾರ ಅದು ಇದು ಮಾಡಬಾರದು. ಮೈಕು, ರೆಕಾರ್ಡು, ಲೈಟು, ಗೋಪುರ, ಕಳಸ ಅಂತ ಶುರು ಮಾಡಿಬಿಡಬೇಡಿ. ಸ್ವಾಮಿಯ ಪೂಜೆಗೆ 4 ಹೂವು ನಾನೇ ಬೆಳೆದುಕೊಳ್ಳುತ್ತೇನೆ. ಅಭಿಷೇಕಕ್ಕೆ ಅಲ್ಲೊಂದು ಪಾಳು ಬಾವಿ ಇದೆ, ಅದನ್ನು ನಾನೇ ಶುದ್ಧಿ ಮಾಡಿಕೊಳ್ಳುತ್ತೇನೆ. 6 ತಿಂಗಳಲ್ಲಿ ಒಮ್ಮೆ ಮಾತ್ರ ನಿಮ್ಮ ಅಂಗಡಿಗೆ ಬರುತ್ತೇನೆ. ಅವತ್ತು ದಿನಸಿಗಾಗುವಷ್ಟು ಹಣ ಕೊಟ್ಟರೆ ಸಾಕು. ಬೇಡವಾದುದನ್ನೆಲ್ಲ ತಂದು ತುಂಬಬೇಡಿ. ಮನಸ್ಸಿಗೆ ನಾನು ಬೇಕು ಅನ್ನಿಸಿದಾಗ ಖಂಡಿತ ಬನ್ನಿ. ಅಷ್ಟು ಹೇಳಿ ಚಟ್ಟನೆ ಮೇಲೆದ್ದಿದ್ದರು ಶಾಸ್ತ್ರಿಗಳು.
ಅವರ ವ್ಯಕ್ತಿತ್ವ ಅಳತೆಗೆ ಮೀರಿ ಪಕ್ವಗೊಂಡಿದೆ ಎಂಬುದು ಗೃಹಸ್ಥರಿಬ್ಬರಿಗೂ ತಕ್ಷಣ ಗೊತ್ತಾಗಿ ಹೋಯಿತು. ತಾವು ಗೌರವಿಸುತ್ತಿದ್ದ ವೇಡಿಚಾಮಿಗಿಂತಲೂ ಬಾಲಾಂಜನೇಯ ಶಾಸ್ತ್ರಿಗಳು ಹೆಚ್ಚು ಪ್ರಬುದ್ಧರಾಗಿದ್ದಾರೆ ಅನ್ನಿಸಿತು. 6 ತಿಂಗಳಿಗಾಗುವಷ್ಟು ಹಣ ಕೊಟ್ಟರು. ಹೊರಡುವ ಮುನ್ನ ಶಾಸ್ತ್ರಿಗಳು ಆ ಅಂಗಡಿಯ ಗಲ್ಲಾದ ಮೇಲೆ ಸುಮ್ಮನೆ ತಮ್ಮ ಬಲಗೈ ಊರಿ ಹೊರಟು ಹೋದರು. ಅದಾದ ಮರುದಿನದಿಂದ ಶುರುವಾಯಿತು ವ್ಯಾಪಾರದ ಭರಾಟೆ. ಮಾರವಾಡಿ ಗೃಹಸ್ಥರಿಬ್ಬರು ಪಾಲುದಾರಿಕೆಯ ಮೇಲೆ ಅನೇಕ ವರ್ಷಗಳಿಂದ ನಡೆಸುತ್ತಿದ್ದ ಅಂಗಡಿಯದು. ಹಿಂದೆಂದೂ ಕಂಡಿರದಂತಹ ವ್ಯಾಪಾರ ಮರುದಿನದಿಂದಲೇ ಆರಂಭವಾಗಿ ಹೋಯಿತು. ಕೈ ಇಟ್ಟಲ್ಲೆಲ್ಲ ಲಾಭ. ಮಾಡಿದ ಪ್ರತಿ ಪ್ರಯತ್ನವೂ ಯಶಸ್ವಿ. ಅವರು ತಮ್ಮಿಡೀ ಕುಟುಂಬವನ್ನು ಕಟ್ಟಿಕೊಂಡು ಚಂಚಲಗೂಡಾದ ಗುಡಿ ಹುಡುಕಿಕೊಂಡು ಹೋದರು. ಅಷ್ಟು ಹೊತ್ತಿಗೆ ಬಾಲಾಂಜನೇಯ ಶಾಸ್ತ್ರಿಗಳು ದೇವಸ್ಥಾನದ ಒಳ ಆವರಣವನ್ನು ಶುಚಿಗೊಳಿಸಿದ್ದರು. ದೇವರಿಗೆ ಪೂಜೆ ಶುರುವಾಗಿತ್ತು. ತಾವೇ ಖುದ್ದಾಗಿ ನಿಂತು ಬಾವಿಯ ನೀರು ಸೇದಿ ಚೆಲ್ಲಿ ಇಡೀ ಬಾವಿಯನ್ನೇ ಬರಿದುಗೊಳಿಸಿ ಹೊಸ ನೀರು ಊಟೆಯೊಡೆಯುವಂತೆ ಮಾಡಿದ್ದರು. ಬಾವಿಯ ಕುಸಿದು ಹೋದ ಕಟ್ಟೆಯನ್ನು ಏಕಾಂಗಿಯಾಗಿ ಕಲ್ಲು ಹೊತ್ತು ಕಟ್ಟಿ ವೈನಗೊಳಿಸಿದ್ದರು. ಒಂದು ಮೂಲೆಯಲ್ಲಿ ಹೂವಿನ ಗಿಡ, ಮಲ್ಲಿಗೆಯ ಅಂಡು ತಂದು ಹಾಕಿದ್ದರು. ಮತ್ತೊಂದು ಮೂಲೆಯಲ್ಲಿ ನಿತ್ಯ ಬಳಕೆಗೆ ಬೇಕಾಗುವ ಸೊಪ್ಪು, ತರಕಾರಿ. ಪಾಳು ದೇವಸ್ಥಾನವೆಂಬುದು ಯಾವುದೇ ಆಡಂಬರವಿಲ್ಲದಿದ್ದರೂ ಮನಸ್ಸಿಗೆ ಶಾಂತಿ ಕೊಡುವ ಪ್ರಶಾಂತ ಸ್ಥಳವಾಗಿ ಕಾಣಿಸುತ್ತಿತ್ತು. ಆದರೆ ದೊಡ್ಡ ಹುರುಪಿನಿಂದ ಬಂದ ಮಾರವಾಡಿ ಗೃಹಸ್ಥರಿಗೆ ನಿರಾಸೆ ಕಾದಿತ್ತು. ಬಾಲಾಂಜನೇಯ ಶಾಸ್ತ್ರಿಗಳು ಅವರ ಕೈಯಿಂದ ಒಂದೇ ಒಂದು ನಯಾ ಪೈಸೆ ಮುಟ್ಟಲಿಲ್ಲ. 6 ತಿಂಗಳ ಕಂತಿನ ಹೊರತಾಗಿ ನಾನು ಏನನ್ನೂ ಮುಟ್ಟುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದರು. ಬರುವ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನಾದರೂ ಮಾಡುತ್ತೇವೆ ಅಂತ ಕೇಳಿಕೊಂಡಾಗ ಅದೆಲ್ಲ ಸನ್ಯಾಸಿಗೆ ಸಂಸಾರ ನೇತು ಹಾಕುವ ಕೆಲಸ ಅಂದುಬಿಟ್ಟರು. ತೀರಾ ಬಲವಂತ ಮಾಡಿದುದಕ್ಕೆ ಅವರು ಆಂಜನೇಯ ಸ್ವಾಮಿಗೆ ಬೆಳ್ಳಿಯ ಕವಚ, ಕಣ್ಣು, ಅಂಗೈಗಳನ್ನು ಮಾಡಿಸಲು ಒಪ್ಪಿಕೊಂಡಿದ್ದರು. ಅವುಗಳ ರಕ್ಷಣೆಗಾದರೂ ದೇವಸ್ಥಾನದ ಒಂದು ಬಾಗಿಲು ಮಾಡಿಸಿಕೊಡುತ್ತೇವೆ ಅಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನೇ ಭಗವಂತ ಅಂದುಬಿಟ್ಟಿದ್ದರು. ತೀರಾ ಹಂಪೆಯ ಯಂತ್ರೋದ್ಧಾರಕ ಆಂಜನೇಯ ದರ್ಶನಕ್ಕೆ ತಾವು ಹೋಗುವಾಗಲೂ ಅವರು ಮಾರವಾಡಿ ಗೃಹಸ್ಥರಿಗೆ ತಿಳಿಸುತ್ತಿರಲಿಲ್ಲ. ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು. ದೇವಸ್ಥಾನದ ಮುಂಬಾಗಿಲೂ ಹಾಕುತ್ತಿರಲಿಲ್ಲ. ಅವರಿಗೆ ಈಗ ಯಾವುದರ ಮೇಲೆಯೂ ಮೋಹ ಉಳಿದಿರಲಿಲ್ಲ. ತಾವು ಪೂಜಿಸುವ ದೇವರು ಕೂಡ ಒಂದು ವಿಗ್ರಹವಷ್ಟೇ. ಆದರೆ ತೀರಾ ವಿಗ್ರಹವೂ ಇಲ್ಲದೆ ಹೋದರೆ ಮನಸ್ಸು ಹಂಗು ಹರಿದಂತಾಗಿ ಬಿಡುತ್ತದೆ ಎಂಬ ಕಾರಣಕ್ಕೆ ಅವೆರಡು ವಿಗ್ರಹಗಳಿಗೆ ಭಾವುಕವಾಗಿ ಅಂಟಿಕೊಂಡಿದ್ದರು. ಯಂತ್ರೋದ್ಧಾರಕ ಆಂಜನೇಯ ಮತ್ತು ಚಂಚಲಗೂಡಾದ ದಿವ್ಯಾಂಜನೇಯ. ಅದು ಅವರೇ ಇಟ್ಟ ಹೆಸರು. ಇವತ್ತೇಕೆ ಇದೆಲ್ಲವೂ ನೆನಪಾಗುತ್ತಿದೆ ಅಂದುಕೊಂಡ ಶಾಸ್ತ್ರಿಗಳು ನಡಿಗೆಯ ವೇಗವನ್ನು ಹೆಚ್ಚಿಸಿದರು. ದೂರದಿಂದ ನೋಡಿದವರಿಗೆ ಅವರು ಸಣ್ಣಗೆ ಓಡುತ್ತಿದ್ದಾರೇನೋ ಅನ್ನಿಸುತ್ತಿತ್ತು. ರಾತ್ರಿ ಪಾಳಿಯ ಪೊಲೀಸರು ಅವರನ್ನು ನೋಡಿದರಾದರೂ ಯಾಕೋ ನಿಲ್ಲಿಸುವ ಧೈರ್ಯವನ್ನು ಯಾರೂ ಮಾಡಲಿಲ್ಲ. ಬಾಲಾಂಜನೇಯ ಶಾಸ್ತ್ರಿಗಳು ಹಾಗೆ ಹೊತ್ತಲ್ಲದ ಹೊತ್ತಿನಲ್ಲಿ ತುಂಬ ಕಡೆ ಓಡಾಡಿದ್ದಾರೆ, ತುಂಬ ಸಲ. ಇವತ್ತು ಹೆಗಲ ಮೇಲಿನ ಹಸಿಬೇ ಚೀಲದೊಂದಿಗೆ ಮನಸ್ಸಿಗೆ ನೆನಪುಗಳ ಭಾರ ಯಾಕೋ. ಅವರಿಗೆ ಪದೇ ಪದೇ ವೇಡಿಚಾಮಿ ನೆನಪಾಗುತ್ತಿದ್ದ. ಆತ ನಿರ್ಮೋಹತ್ವವನ್ನು ಕಲಿಸಿದ ಗುರುವು, ನಿಸ್ಸಂಗ ವಿದ್ಯೆ ಕಲಿಸಿದವರು, ಹಿಮಾಲಯದ ಪರಮಹಂಸ ಗುರುಗಳು. ಸಾವಿರಾರು ಮೈಲು ದೂರವಿರುವ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆ ಅದು. 14ನೇ ವಯಸ್ಸಿನಲ್ಲಿ ಶುರುವಾದ ತಮ್ಮ ಯಾತ್ರೆ 1-2 ವರ್ಷಗಳದ್ದೇ. ಕಲಿತ ವಿದ್ಯೆಗಳೆಷ್ಟೋ. ಅವರು ದೇವಸ್ಥಾನದ ಹೆಬ್ಬಾಗಿಲ ತನಕ ಹೋದವರು ಒಂದು ಕ್ಷಣ ಅಲ್ಲೇ ನಿಂತರು. ತಮ್ಮ ಗೈರು ಹಾಜರಿಯಲ್ಲಿ ಯಾರೋ ದೇವಸ್ಥಾನದೊಳಕ್ಕೆ ಪ್ರವೇಶಿಸಿದ್ದಾರೆ. ಅದರಲ್ಲಿ ಅಂಥ ಅಸಹಜವಾದದ್ದೇನೂ ಇಲ್ಲ. ರಸ್ತೆಗೆ ಕೊಂಚ ದೂರವಾಗಿ ವರಚ್ಚಾಗಿದೆ ದೇವಸ್ಥಾನ. ದಾರಿ ಹೋಕರು ಯಾರೋ ಕೈ ಮುಗಿಯಲು ಬಂದಿರಬಹುದು. ಹಾಗೆ ಅನೇಕರು ಬರುತ್ತಿರುತ್ತಾರೆ ಅಂದುಕೊಂಡರು ಬಾಲಾಂಜನೇಯ ಶಾಸ್ತ್ರಿಗಳು. ಆದರೆ ಮರುಕ್ಷಣ ಅವರಿಗೆ ಇನ್ನೊಂದು ವಿಷಯ ಅನುಭೂತಿಗೆ ಬಂತು. ಒಳಗೆ ಯಾರೋ ಇದ್ದಾರೆ. ಅದು ಮೃತ್ಯುವಾ? ರಘುರಾಮಯ್ಯನವರ ಬಂಗಲೆಯಲ್ಲಿ ರಾತ್ರಿ 3ನೆಯ ಜಾವ ಪಕ್ಕನೆ ಎದ್ದು ಕುಳಿತ ಪ್ರದೋಷ್ ಕಿಲ್ಲನೆ ನಗತೊಡಗಿದ್ದ. ಮೇಲಿನ ಕೋಣೆಯಲ್ಲಿ ಮಲಗಿದ್ದ ಪಾಮುಲಪಾಡು ಸೀತಮ್ಮ ಬೆಚ್ಚಿದಂತೆ ಎದ್ದು ಕುಳಿತಳು. ದೇವಸ್ಥಾನದ ಪ್ರಾಂಗಣದೊಳಕ್ಕೆ ಕಾಲಿಟ್ಟ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಕಮಟು ವಾಸನೆಯೊಂದು ಮೂಗಿಗೆ ಗಪ್ಪನೆ ಅಡರಿದಂತಾಯಿತು. ಒಳಗೆ ಯಾವುದೋ ಪ್ರಾಣಿ ಇದೆ ಎಂದು ತಮಗೆ ತಾವೇ ಹೇಳಿಕೊಂಡರು. ಅದು ಮನುಷ್ಯ ವಾಸನೆಯಲ್ಲ. ಕಳೆದು ಕೆಲವು ದಿನಗಳಿಂದ ಯಾವುದೋ ಪ್ರಾಣಿ ವಾಸಿಸುತ್ತಿದ್ದ ಪ್ರಾಂಗಣದೊಳಕ್ಕೆ ತಾವು ಪ್ರವೇಶಿಸಿದಂತಿದೆ. 3 ದಿನಗಳಾದವು ತಾವು ದೇವಸ್ಥಾನಕ್ಕೆ ಬರದೆ. ತಾವು ಹರಿಬಾಬುವಿನೊಂದಿಗೆ ಇಲ್ಲಿಂದ ಹೊರಬಿದ್ದ ತಕ್ಷಣ ದೇವಾಲಯದೊಳಕ್ಕೆ ಯಾವುದೋ ಪ್ರಾಣಿ ಬಂದು ಸೇರಿಕೊಂಡಿದೆ. ಅದರ ಮೈ ಬೆವರು ವಿಸರ್ಜನೆಗಳ ಕಮಟು ಇದು. ಸ್ವಲ್ಪ ಹೊತ್ತು ಕಾದಿದ್ದು ನಿಚ್ಚಳವಾಗಿ ಬೆಳಕು ಹರಿದ ಮೇಲೆಯೇ ಒಳಕ್ಕೆ ಹೋಗಲ್ಲ. ಕ್ಷಣಕಾಲ ಯೋಚಿಸಿದರು. ಅವರಿಗೆ ಆ ಯೋಚನೆಯೇ ವಿಚಿತ್ರವೆನಿಸಿತ್ತು. ತಾವು ಈ ಪಾಳುಗುಡಿಗೆ ಬಂದು ಅದೆಷ್ಟು ವರ್ಷಗಳಾದವು?
ತಾವೇ ಹಚ್ಚಿಕೊಳ್ಳುವ ಕೈದೀಪವೊಂದರ ಹೊರತಾಗಿ ಸ್ವಾಮಿಗೆ ಎತ್ತುವ ಮಂಗಳಾರತಿಯ ಬೆಳಕಿನ ಹೊರತು ಇಲ್ಲಿ ಬೇರೆಯ ಬೆಳಕೇ ತಾವು ನೋಡಿಲ್ಲ. ಪ್ರತಿನಿತ್ಯ ಸೂರ್ಯೋದಯವಾದಾಗ ಅದರ ಬೆಳಕಿನಲ್ಲಿ ದೇವಸ್ಥಾನದ ಪ್ರಾಂಗಣ ಫಳಫಳಿಸುತ್ತದೆ. ಉಳಿದಂತೆ ಇಲ್ಲಿ ಕತ್ತಲೆಯೇ ಕತ್ತಲೆ. ಆ ಕತ್ತಲೆಯಲ್ಲೇ ತಾವು ಓಡಾಡುತ್ತಾರೆ, ನೀರು ಸೇದಿಕೊಂಡು ಸ್ನಾನ ಮಾಡುತ್ತಾರೆ, ಧ್ಯಾನಕ್ಕೆ ಕೂಡುತ್ತಾರೆ. ಅಸಲು ತಮಗೆ ಗುಡಿಯಲ್ಲಿ ಓಡಾಡಲು ಕಣ್ಣೇ ಬೇಕಿಲ್ಲ. ಎಲ್ಲಿ ಕೈ ಇಟ್ಟರೆ ಏನು ಸಿಗುತ್ತದೆ ಎಂಬುದು ತಮಗೆ ಗೊತ್ತು. ಹಾಗಿರುವಾಗ ದೇವಸ್ಥಾನದೊಳಕ್ಕೆ ಹೋಗಲು ಬೆಳಕು ಹರಿಯುವ ತನಕ ಕಾಯಬೇಕೆ? ಅದು ಪ್ರಾಣಿಯೊಂದಕ್ಕೆ ಹೆದರಿ ಅಂದುಕೊಂಡು ಪ್ರಾಂಗಣದೊಳಕ್ಕೆ 2 ಹೆಜ್ಜೆ ಇಟ್ಟರು. ಮೂತ್ರದ ಘಾಟು ಮೂಗಿಗೆ ಅಡರಿತು. ವರ್ಷಗಳ ಹಿಂದೆ ತಾವು ಹಿಮಾಲಯದಿಂದ ಇಳಿದು ಬಂದು ಏಕಾಂಗಿಯಾಗಿ ಇದೇ ಪಾಳುಗುಡಿಯನ್ನು ಸ್ವಚ್ಛಗೊಳಿಸಿಕೊಳ್ಳಲು ನಿಂತಾಗಲೂ ಇಷ್ಟು ಕೆಟ್ಟ ವಾಸನೆ ಬಂದಿರಲಿಲ್ಲ. ಕತ್ತಲಲ್ಲಿ ಅವರ ಕಾಲಿಗೆ ಏನೋ ತಾಕಿದಂತಾಗಿ ಅದು ಪ್ರಾಣಿಯೊಂದರ ಹಿಕ್ಕೆ ಎಂಬುದು ತಕ್ಷಣ ಅರಿವಿಗೆ ಬಂತು. ದೇವಸ್ಥಾನದೊಳಗೆ ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳು ಸೇರಿಕೊಂಡಿವೆಯಾ? ಪ್ರಶ್ನೆ ತಲೆ ಕೊಡುವಂತೆ ಮಾಡಿತು. ಪ್ರಾಂಗಣವನ್ನೇ ಇಷ್ಟು ಗಲೀಜು ಮಾಡಿವೆ ಎಂದರೆ ಒಳಗೆ ಗರ್ಭಗುಡಿಯನ್ನು ಏನೇನು ಮಾಡಿವೆಯೋ? ಯಂತ್ರೋದ್ಧಾರಕ ಎಂದು ಮನಸ್ಸಿನಲ್ಲೇ ಸ್ಮರಿಸಿಕೊಂಡವರು ಆ ಕತ್ತಲಿನಲ್ಲಿ ಪ್ರಾಂಗಣದ ಮಧ್ಯೆ ಇದ್ದ ಬಾವಿಯೆಡೆಗೆ 4 ಹೆಜ್ಜೆ ಹಾಕಿದರು. ಆಗ ಕೇಳಿಸಿತು ಗುರುಗುಡುವಿಕೆ. ಒಳಹೊಕ್ಕಿರುವುದು ಯಾವುದೋ ಮಾಮೂಲು ದನವಲ್ಲ, ಆಡು ಮೇಕೆಯಂತಹ ಪ್ರಾಣಿಯೂ ಅಲ್ಲ, ಇಲ್ಲೊಂದು ಹಿಂಸ್ರ ಮೃಗವಿದೆ ಎಂಬುದು ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಮನವರಿಕೆಯಾಗಿ ಹೋಯಿತು. ಅದೇ ಕ್ಷಣಕ್ಕೆ ತಾವು 3 ದಿವಸಗಳಿಂದ ಏನೂ ತಿಂದಿಲ್ಲವೆಂದು ರಾತ್ರಿ ಇಡೀ ನಡೆದು ತಮಗೆ ಸಣ್ಣಗೆ ಬಳಲಿಕೆಯಾಗಿದೆ ಎಂಬುದು ಅರಿವಿಗೆ ಬಂತು. ಆದರೂ ಅವರು ಬಾವಿಯ ಹತ್ತಿರಕ್ಕೆ ಹೋಗಿ ಸೇದುವ ಹಗ್ಗಕ್ಕೆ ಕೈ ಹಾಕಿದರು. ಆಗ ಚಿಮ್ಮಿ ಬಂತು ಬಿಂದಿಗೆ. ಬಾವಿಯೊಳಗಿನ ಕತ್ತಲಿನಿಂದ ಚಿಮ್ಮಿ ಬಂದ ತಾಮ್ರದ ಬಿಂದಿಗೆಯ ರಭಸ ಎಷ್ಟು ಬಿರುಸಾಗಿತ್ತೆಂದರೆ ಶಾಸ್ತ್ರಿಗಳ ಮೂಗು ಬಿಚ್ಚಿಕೊಂಡು 2 ಹಲ್ಲು ಚೆದರಿ ಹೋಗಿ ಬಳ್ಳನೆ ನೆತ್ತರು ಸುರಿಯಿತು. ಬಾವಿಯೊಳಗೆ ಯಾರು ಅಡಗಿ ಕುಳಿತಿದ್ದಾರೆ. ಇದು ಪ್ರಾಣಿಗಳು ಮಾಡಬಹುದಾದ ಕೆಲಸವಲ್ಲ. ಯಾರು ಅಡಗಿ ಕುಳಿತು ಸೇದುವ ಹಗ್ಗಕ್ಕೆ ಕಟ್ಟಿದ ಬಿಂದಿಗೆಯನ್ನು ತಮ್ಮ ಮುಖಕ್ಕೆ ಮುಖ ಸಿಡಿದು ಹೋಗುವಂತೆ ಬೀಸಿದ್ದಾರೆ. ಆದರೆ ಅನಿರೀಕ್ಷಿತ ಘಾತಗಳಿಂದ ಚೇತರಿಸಿಕೊಳ್ಳುವುದನ್ನು ಕೂಡ ಹಠವಿದ್ಯೆ ಹೇಳಿಕೊಟ್ಟಿರುತ್ತದೆ. ತಕ್ಷಣ ಹಿಮಾಲಯದಲ್ಲಿ ಕಲಿತ ಹಠವಿದ್ಯೆಯ ಪಟ್ಟುಗಳು ನೆನಪಾದವು. ಮೂಗು ಬಾಯಿಗಳಿಂದ ನೆತ್ತರು ಸಿಡಿದಿದ್ದು ಹೌದಾದರೂ ಶಾಸ್ತ್ರಿಗಳ ಕಣ್ಣುಗಳಿಗೆ ಏನೂ ಆಗಿರಲಿಲ್ಲ. ತಮ್ಮೆಡೆಗೆ ಚಿಮ್ಮಿ ಬಂದು ತಮ್ಮನ್ನು ಗಾಯಗೊಳಿಸಿದ್ದ ತಾಮ್ರದ ಬಿಂದಿಗೆ ಅಲ್ಲೇ ಬಾವಿಯ ರಾಟೆಗೆ ಸಮೀಪದಲ್ಲಿ ನೇತಾಡುತ್ತಿತ್ತು. ಪಕ್ಕನೆ ತಮ್ಮ ಬಲವಾದ ಎಡಗೈಯನ್ನು ಮುಂದಕ್ಕೆ ಚಾಚಿ ಹಗ್ಗದ ಸಮೇತ ಬಿಂದಿಗೆಯನ್ನು ಚಾಚಿ ಹಿಡಿದುಕೊಂಡು ತಮ್ಮ ಕಾಲುಗಳನ್ನು ನೆಲಕ್ಕೆ ಭದ್ರವಾಗಿ ಊರಿದರು. ಬಿಂದಿಗೆ ಬರಿದಾಗಿತ್ತು. ಆದರೂ ಅದು ಒಳಗಿನಿಂದ ಆ ಪರಿಯ ವೇಗದಲ್ಲಿ ಮೇಲಕ್ಕೆ ಚಿಮ್ಮಿ ಬಂದು ತಮಗೆ ಬಡಿಯಿತೆಂದರೆ ಒಳಗೆ ಯಾರೋ ಇದ್ದಾರೆ. ಇದು ಪ್ರಾಣಿಯ ಕೆಲಸವಲ್ಲ ಅಂದುಕೊಂಡ ಶಾಸ್ತ್ರಿಗಳು ಬಾವಿಯೊಳಕ್ಕೆ ಪಕ್ಕನೆ ಇಣುಕಿಬಿಟ್ಟರು. ಅವರು ಆ ಕೆಲಸ ಮಾಡಬಾರದಿತ್ತು. ಕೈಲಿದ್ದ ಸೇದುವ ಹಗ್ಗ ಕ್ಷಣ ಮಾತ್ರಕ್ಕೆ ಕೊಂಚ ಸಡಿಲಾಗಿತ್ತು. ಯಾರೂ ನೂಕದೆ ಕದಲಿಸದೆ ತುಯ್ಯದೇ ಇದ್ದ ಹಗ್ಗದಂಚಿನ ಬಿಂದಿಗೆ ತನ್ನಿಂತಾನೇ ಉಯ್ಯಾಲೆಯಂತಾಗಿ ತೂಗಿ ಮುಂದಕ್ಕೆ ಬಾಗಿದ ಶಾಸ್ತ್ರಿಗಳ ತಲೆಗೆ ದೊಡ್ಡ ಬಿರುಸಿನಿಂದ ಬಾರಿಸಿತು. ಆಗಲೇ ಶಾಸ್ತ್ರಿಗಳ ತಲೆಯ ನೆತ್ತಿರು ಸಿಡಿದು ಬಾವಿಯೊಳಕ್ಕೆ ಅರ್ಧ ಬೊಗಸೆಯಷ್ಟು ರಕ್ತ ಸುರಿದಿತ್ತು. ಆದರೆ ಅದು ನೀರಿನೊಳಗೆ ಬಿದ್ದಂತಾಗಲಿಲ್ಲ. ಮಧ್ಯದಲ್ಲೇ ಅದನ್ನು ಯಾರೋ ತಡೆದಿದ್ದರು. ಬಾವಿಯೊಳಗಿನ ಮೌನದಲ್ಲಿ ಯಾರೋ ನೆತ್ತರು ನೆಕ್ಕಿದ ಸದ್ದು. ಅಂಥ ಆಘಾತದಲ್ಲೂ ಶಾಸ್ತ್ರಿಗಳು ಬಾವಿಯೊಳಕ್ಕೆ ಬಗ್ಗಿ ನೋಡಿದರು. ಒಳಗೆ ಕತ್ತಲಿನಲ್ಲಿ 2 ಕೆಂಡದಂತಹ ಕಣ್ಣು ಉರಿಯುತ್ತಿದ್ದುದು ಕಾಣಿಸಿತು. ಇದು ಮನುಷ್ಯರದು ಕೆಲಸವಲ್ಲ ಅಂತ ಅವರು ತೀರ್ಮಾನಿಸಿ ಆಂಜನೇಯ ಧ್ಯಾನ ಮಾಡುವುದರೊಳಗಾಗಿ ಕೈಯೊಳಗಿನ ಹಗ್ಗ ಜಾರಿ ನೀರಿನೊಳಕ್ಕೆ ಬಿತ್ತು. ಕಾಲೂರಿ ನಿಂತವರಲ್ಲಿ ಏನೋ ಬಲಹೀನತೆ, ಕಾಲು ನಡುಗಿದಂತಾದವು. ಅಷ್ಟರಲ್ಲಿ 3ನೇ ಘಾತ ಆಗಿ ಹೋಗಿತ್ತು. ತುಂಬಿದ ತಾಮ್ರದ ಕೊಡ ಚಿಮ್ಮಿ ಬಂದು ಶಾಸ್ತ್ರಿಗಳ ಮುಖ ಛಿದ್ರ ಛಿದ್ರವಾಗಿ ಹೋಗುವಂತೆ ಎಪ್ಪಳಿಸಿತು. ಅಷ್ಟರಲ್ಲಿ 3ನೇ ಘಾತ ಆಗಿ ಹೋಗಿತ್ತು. ತುಂಬಿದ ತಾಮ್ರದ ಕೊಡ ಚಿಮ್ಮಿ ಬಂದು ಶಾಸ್ತ್ರಿಗಳ ಮುಖ ಛಿದ್ರ ಛಿದ್ರವಾಗಿ ಹೋಗುವಂತೆ ಅಪ್ಪಳಿಸಿತು. ಯಂತ್ರೋದ್ಧಾರಕ ಮಹಾಬಲಿ ಎಂಬ ಕೂಗಿನೊಂದಿಗೆ ಅವರು ಬಾವಿ ಕಟ್ಟೆಯ ಮುಂದೆ ಬುಡ ಕತ್ತರಿಸಿದ ಬಾಳೆಯ ಗಿಡದಂತೆ ಅಂಗಾತ ಬಿದ್ದರು. ಅವರ 2 ಕಣ್ಣುಗಳ ದೃಷ್ಟಿ ಹೊರಟು ಹೋಗಿತ್ತು. ಆದರೆ ಅಂಥ ಸಂದರ್ಭದಲ್ಲೂ ಅವರಿಗೆ ತೋಚಿದ್ದು ಒಂದೇ, ಒಳಗೆ ಗರ್ಭಗುಡಿಯಲ್ಲಿರುವ ಆಂಜನೇಯನ ವಿಗ್ರಹದ ಬಳಿಗೆ ಹೋಗಬೇಕು. ಚಕ್ಕನೆ ಎದ್ದು ಕುಳಿತುಕೊಳ್ಳುವ ಪ್ರಯತ್ನ ಮಾಡಿದರು ಶಾಸ್ತ್ರಿಗಳು. ಆದರೆ ತಮ್ಮ ಪ್ರಯತ್ನವಿನ್ನೂ ಸಾಗುವುದಿಲ್ಲವೆಂಬುದು ಅವರಿಗೆ ಮರುಕ್ಷಣವೇ ಅರ್ಥವಾಗಿ ಹೋಯಿತು. ಎದೆಯ ಮೇಲೆ ಬಂಡೆ ಹೇರಿದಂತಹ ಭಾರ. ಅಂಥ ಬಲಶಾಲಿಯಾದ ತಮಗೇ ಎದ್ದು ಕೂಡುವುದಿರಲಿ, ಮಗ್ಗುಲು ಬದಲಿಸಲಿಕ್ಕೂ ಸಾಧ್ಯವಾಗುತ್ತಿಲ್ಲ. ಎದೆಯ ಮೇಲೆ ಯಾರೋ ಕುಳಿತಿದ್ದಾರೆ. ಅದು ಮನುಷ್ಯರಲ್ಲ.
ಆಕೃತಿ ಕಣ್ಣಿಗೆ ಕಾಣುತ್ತಿಲ್ಲ. ಒಮ್ಮೆ ಸೊಂಟ ಹಾಗೂ ತೊಡೆಗಳಲ್ಲಿನ ಅಷ್ಟೂ ತಾಕತ್ತು ಒಗ್ಗೂಡಿಸಿ ಮೈಮೇಲಿದ್ದ ಭಾರವನ್ನು ಎತ್ತಿ ಪಕ್ಕಕ್ಕೆ ಚೆಲ್ಲಿಬಿಟ್ಟರು. ಆಗ ಬಿತ್ತು ತೋಳುಗಳಿಗೆ ಏಟು. ತುಂಡರಿಸಿದ ಕಲ್ಲಿನ ತೆಳುವಾದ ಕಂಬವೊಂದನ್ನೆತ್ತಿಕೊಂಡು ಯಾರೋ ಭಾರಿಸಿದಂತಾಗಿ ಕ್ಷಣಾರ್ಧದೊಳಗೆ ಬಾಲಾಂಜನೇಯ ಶಾಸ್ತ್ರಿಗಳ ಎರಡೂ ಬಲಿಷ್ಠ ಬಾಹುಗಳು ನಿಶ್ಚಲವಾಗಿ ಹೋದವು. ಒಂದು ಆರ್ತನಾದ ಕೊರಳಲ್ಲಿ ಹುಟ್ಟಿ ಅಲ್ಲೇ ಸತ್ತು ಹೋಯಿತು. ನೋವು ಕಾಣಿಸಿಕೊಂಡದ್ದೇ ಆವಾಗ. ತಲೆಯ ಮೂಳೆ ಮುರಿದು ಹೋಗಿದೆ ಎನ್ನಿಸುವಂತಹ ನೋವು. ಕಣ್ಣುಗಳಿಂದ ರಕ್ತ ಸೋರಿ ಕೆನ್ನೆಗಳಿಗಿಳಿಯುತ್ತಿದೆ. ಅಂಥದರಲ್ಲೂ ಶಾಸ್ತ್ರಿಗಳು ಎದ್ದು ನಿಲ್ಲುವ ಪ್ರಯತ್ನ ಮಾಡಿದರು. ಪ್ರತಿನಿತ್ಯ ಹೇಳಿಕೊಳ್ಳುವ ಮಂತ್ರ ಬಾಯಿಗೆ ಬರುತ್ತಿಲ್ಲ. ಕತ್ತರಿಸಿ ಹೋದ ನಾಲಿಗೆಯಿಂದ ರಕ್ತ ಸುರಿಯುತ್ತಿದೆ. ಈಗ ಅವರಿಗೆ ಏನೂ ಕಾಣಿಸುತ್ತಿಲ್ಲ. ಆದರೆ ಗರ್ಭಗುಡಿ ತಮ್ಮ ಎಡಕ್ಕಿದೆ, ಅಷ್ಟು ಮಾತ್ರ ಗೊತ್ತು. ಶಾಸ್ತ್ರಿಗಳು ಹಠಕ್ಕೆ ಬಿದ್ದ ಕುರುಡ ಪಶುವಿನಂತೆ ಎಡಕ್ಕೆ 2 ಹೆಜ್ಜೆ ಹಾಕಿದರು. ಎಣಿಸಿ ಹಾಕಿದರೆ 10 ಹೆಜ್ಜೆ. ಗರ್ಭಗೃಹದ ತಳಬಾಗಿಲು ತಲುಪಿಬಿಡುತ್ತೇನೆ. ಬಾಗಿಲೊಳಕ್ಕೆ ಕಾಲಿಟ್ಟರೆ 2ನೇ ಕಂಬ. ಅಲ್ಲಿಗೆ ತಲುಪಿದರೆ ಸಾಕು, ತಮ್ಮ ಆರಾಧ್ಯ ದೈವ ಪ್ರಸನ್ನಾಂಜನೇಯ ಕಾಣಿಸುತ್ತಾನೆ. ತಮಗೆ ಕಾಣಿಸಲಿ ಬಿಡಲಿ, ಪ್ರಸನ್ನಾಂಜನೇಯನಿಗೆ ತಾವು ಕಾಣಿಸುತ್ತಾರೆ. ಆಮೇಲಿನ ರಕ್ಷಣೆಯ ಭಾರ ಆ ಭಗವಂತನದು ಅಂದುಕೊಂಡು ಮತ್ತೊಂದು ಹೆಜ್ಜೆ ಇಟ್ಟರು. ಆಗ ಅವುಚಿಕೊಂಡವು 2 ಕೈಗಳು. ಒಂದು ಕ್ಷಣದ ಮಟ್ಟಿಗೆ ಯಾವುದೋ ಮಗುವೊಂದು ಹಿಂದಿನಿಂದ ಬಂದು ತಮ್ಮ ಕಾಲುಗಳನ್ನು ಹಿಡಿದುಕೊಂಡಿದೆಯಾ ಅನ್ನಿಸಿತು. ಪುಟ್ಟ ಪುಟ್ಟ ಕೈಗಳು ಹಿಡಿದುಕೊಂಡಿವೆ ಎಂಬಂತೆ ಭಾಸವಾಗುತ್ತಿತ್ತು. ಶಾಸ್ತ್ರಿಗಳು ಅಸಹನೆಯಿಂದ ಕಾಲು ಕೊಡವಿಕೊಳ್ಳಲು ಯತ್ನಿಸಿದರು. ಆಗ ಗೊತ್ತಾಯಿತು, ಹಿಡಿದುಕೊಂಡಿರುವುದು ಮಗುವಲ್ಲ, ಮೃಗ. ಅದರ ಹಿಡಿತ ಎಷ್ಟು ಬಿಗಿಯಾಗಿತ್ತೆಂದರೆ ಅವರಿಗೆ ಒಂದೇ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗುತ್ತಿಲ್ಲ. ಅದು ತಮ್ಮನ್ನು ಹಿಡಿದು ಎಳೆಯುತ್ತಿದೆಯಾ ಗೊತ್ತಾಗುತ್ತಿಲ್ಲ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಮಾತ್ರ ಬಿದ್ದು ಬಿಡುತ್ತೇನೆ ಅನ್ನಿಸುತ್ತಿತ್ತು. ಮೃಗದ ಹಿಡಿತ ತಮ್ಮ ಆಯ ತಪ್ಪಿಸುತ್ತಿರುವಾಗಲೇ ಅವರ ಬೆನ್ನಿಗೆ ಬಲವಾದೊಂದು ಏಟು ಬಿತ್ತು. ಆಮೇಲೆ ಬೆನ್ನಿನ ಮಾಂಸಖಂಡದೊಳಕ್ಕೆ ಯಾವುದೋ ಪ್ರಾಣಿ ಬಾಯಿ ಹಾಕಿ ಹಲ್ಲು ನೆಟ್ಟ ಹಾಗೆ ಭೀಕರವಾಗಿ ಅರಚಿದರು ಬಾಲಾಂಜನೇಯ ಶಾಸ್ತ್ರಿಗಳು. ಆಶ್ಚರ್ಯವೆಂದರೆ ಆ ಕೂಗು ಗಂಟಲಿನಾಚೆಗೆ ಬಂದಾಗ ಕೇವಲ ಗೊರಗೊರನೆ ಸದ್ದು ಮಾಡಿತ್ತು. ಬೆನ್ನಿನ ಮಾಂಸಖಂಡಗಳನ್ನು ಮೊನಚಾದ ಹಲ್ಲುಗಳಿಂದ ಬಗೆದು ಹಾಕಿದ ಆ ಅಗೋಚರ ಪ್ರಾಣಿ ಮರುಕ್ಷಣ ಕೆಳಕ್ಕೆ ಜಾರಿ ಶಾಸ್ತ್ರಿಗಳ ಕಾಲಿನ ಮೀನಖಂಡಕ್ಕೆ ಬಾಯಿ ಹಾಕಿತ್ತು. ಕಾಲು ಮುಂದಕ್ಕೆ ಎತ್ತಿಡುವ ಅವಕಾಶವನ್ನೇ ಅದು ಕೊಡುತ್ತಿರಲಿಲ್ಲ. ಮಧ್ಯೆ ಮಧ್ಯೆ ರಕ್ತ ಕುಡಿಯುತ್ತಿತ್ತು. ಮಾಂಸದ ಭಾಗವನ್ನು ಇನ್ನಿಲ್ಲದ ಬಿರುಸಿನೊಂದಿಗೆ ಎಳೆದು ಹಾಕುತ್ತಿತ್ತು. ಕಡೆಗೆ ಆ ಯಾತನೆ ತಡೆಯಲಾರದೆ ಒಮ್ಮೆ ಪ್ರಾಣ ಹೋದರೆ ಹೋಯಿತು ಅಂದುಕೊಂಡು ಶಾಸ್ತ್ರಿಗಳು ಒಂದು ಕಾಲನ್ನು ನೆಲಕ್ಕೆ ಬಲವಾಗಿ ಊರಿ ಮತ್ತೊಂದು ಕಾಲನ್ನು ಯಮಶಕ್ತಿಯೊಂದಿಗೆ ಜಾಡಿಸಿದರು. ಆಗ ಹಾರಿಬಿತ್ತು ಟಿಂಬ. ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಏನಾಯಿತೆಂದು ತಿಳಿದುಕೊಳ್ಳಲು ಮುಂದಿನ ಸಂಚಿಕೆಗಾಗಿ ಕಮೆಂಟ್ ಮಾಡಿ. ಧನ್ಯವಾದಗಳು.